ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕಳಸಕ್ಕೆ ಯಾವ ರೀತಿ ಸೀರೆ ಅಲಂಕಾರ ಮಾಡೋದು ಅನ್ನೋ ಒಂದು ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಒಂದು 15 ನಿಮಿಷದೊಳಗಡೆ ಈ ಒಂದು ಅಲಂಕಾರವನ್ನ ನಾವು ಮಾಡ್ಕೋಬಹುದು. ನೋಡಿ, ಇವಾಗ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡ್ಕೊಂಡಿದ್ದೀನಿ. ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆ ಎಲ್ಲವನ್ನು ಕೂಡ ಇದೇ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯ ಎರಡೂ ತುದಿಗಳು ಕೂಡ ಈಕ್ವಲ್ ಆಗಿರ್ಬೇಕು. ಅಂದ್ರೆ ನಾನಿಲ್ಲಿ ಬಾರ್ಡರ್ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಬಾರ್ಡರ್ ಏನಿದೆ ಅದು ಎರಡೂ ಕೂಡ ಈಕ್ವಲ್ ಆಗಿರ್ಬೇಕು. ಅದೇ ರೀತಿ ಕಂಪ್ಲೀಟ್ ಆಗಿ ಸೀರೆನ ನಾನು ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈಗ ಕಂಪ್ಲೀಟ್ ಆಗಿ ಸೀರೆನೆಲ್ಲ ಇದೇ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನ ನಾವು ಪ್ಲೀಟ್ಸ್ ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲಾ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಈಕ್ವಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಒಂದು 7 ರಿಂದ 8 ನೆರಿಗೆಗಳಾದ ತಕ್ಷಣ ಎರಡೂ ಸೈಡಿನ ನೆರಿಗೆಗಳಿಗೂ ಕೂಡ ಒಂದೊಂದು ಕ್ಲಿಪ್ಗಳನ್ನ ಹಾಕೊಳ್ತಾ ನೆರಿಗೆಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಕಂಪ್ಲೀಟ್ ಆಗಿ ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೆರ್ಗುನ್ ಕಡೆಯಿಂದ ಒಂದು ಮಾರ್ ಆಗುವಷ್ಟು ಬಿಟ್ಟು ಅಲ್ಲೊಂದು ಕ್ಲಿಪ್ ಹಾಕಿದ್ದೀನಿ. ನೋಡ್ತಿದ್ದೀರಲ್ಲ, ಅಲ್ಲಿವರೆಗೆ ಕ್ಲಿಪ್ ಹಾಕೊಂಡು ಅಲ್ಲಿವರೆಗೆ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಂಡಿರೋದು. ಅಂದ್ರೆ ಸೆರ್ಗುನ್ ಕಡೆಯಿಂದ ಒಂದು ಮಾರ್ ಬಿಟ್ಟು ಉಳ್ದಿರೋಂತ ಸೀರೆನ ನಾನಿಲ್ಲಿ ನೆರಿಗೆಗಳು ಮಾಡ್ಕೊಂಡಿದ್ದೀನಿ. ಇವಾಗ ನೆರಿಗೆಗಳೆಲ್ಲ ಆದ್ಮೇಲೆ ಇದನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಯಾವ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಒನ್ ಬೈ ಒನ್ ಬರಬೇಕು, ನೆರಿಗೆಗಳು 1 by 1 ಬರಬೇಕು, ಆ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಎಷ್ಟು ನೆರಿಗೆಗಳು ಮಾಡಿದ್ದೆ ಅಷ್ಟು ನೆರಿಗೆಗಳನ್ನು ಕೂಡ 1 by 1 ಬರಬೇಕು ನೆರಿಗೆಗಳು, ಆ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ಕ್ಲಿಪ್ ಯೂಸ್ ಮಾಡಿಕೊಂಡು ಇದೇ ರೀತಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇದೇ ರೀತಿ ನೆರಿಗೆಗಳು 1 by 1 ಬರಬೇಕು. ನಾನು ಅದನ್ನ ಜೂಮ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನಾನು ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ನೆರಿಗೆಗಳನ್ನ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ ಸ್ಪ್ರೆಡ್ ಮಾಡೋದಿಕ್ಕೆ. ನೆಕ್ಸ್ಟ್ ಈ ಕಡೆ ಬಾರ್ಡರ್ ಸೈಡ್ ಏನಿದೆ ಅಲ್ಲಿರುವಂತ ನೆರಿಗೆಗಳೆಲ್ಲವನ್ನು ಕೂಡ ಈಕ್ವಲ್ ಆಗಿ ಇದೇ ರೀತಿ ಜೋಡಿಸ್ಕೊಂಡು ಒಂದೇ ಒಂದು ಕ್ಲಿಪ್ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕರೆಕ್ಟ್ ಆಗಿ ಎಲ್ಲಾ ನೆರಿಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ಹಾಕೊಂಡಿದ್ದೀನಿ. ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳಿಗೆ 3 ಕ್ಲಿಪ್ಗಳನ್ನ ಹಾಕೊಂಡಿದ್ದೀನಿ. ನೋಡಿ, ಇವಾಗ ನೆರಿಗೆ ಎಲ್ಲವೂ ಕೂಡ ರೆಡಿ ಆಗಿದೆ. ನಾನು ಇದನ್ನ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ನಾನು ಇವಾಗ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ಈ ರೀತಿ 1 by 1 ಬರಬೇಕು ನೆರಿಗೆಗಳು, ಆ ರೀತಿ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ಜೋಡಿಸ್ಕೊಂಡ್ರೆ ಸ್ಪ್ರೆಡ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಈ ಕಡೆ ಸೆರ್ಗುನ್ ಕಡೆನೂ ಅಷ್ಟೇನೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ನಾನು ಇಲ್ಲಿ ಸೀರೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗೋಷ್ಟು ನಾನು ಬಿಟ್ಕೊಂಡು ಉಳ್ದಿರೋಂಥದ್ನ ನೆರಿಗೆನ ಮಾಡ್ಕೊಂಡಿರೋದು. ಇವಾಗ ಸೆರ್ಗುನ್ನ ಮಾಡ್ಕೊಳ್ಳೋಣ. ಸೆರ್ಗುನಲ್ಲೂ ಅಷ್ಟೇನೆ ಎರಡೂ ಸೈಡಿನ ಬಾರ್ಡರ್ ಈಕ್ವಲ್ ಆಗಿರ್ಬೇಕು, ಆ ತರ ನೋಡ್ಕೊಂಡು ಈ ರೀತಿ ನೀವು ಪ್ಲೀಟ್ಸ್ ನ ಮಾಡ್ಕೋಬೇಕಾಗುತ್ತೆ. ಒಂದು 3 ರಿಂದ 4 ಪ್ಲೀಟ್ಸ್ ಮಾತ್ರ ಬರುತ್ತೆ. ಇಲ್ಲಿ ನಾವಿಲ್ಲಿ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು 4 ನೆರಿಗೆಗಳು ಮಾತ್ರ ಬರುತ್ತೆ. ನೋಡಿ, ಇವಾಗ ಮೇಲ್ಭಾಗದಲ್ಲಿ ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿ ಜೋಡಿಸ್ಕೊಂಡು ಒಂದು 4 ನೆರಿಗೆಗಳು ಬಂದಿದೆಯಲ್ಲ, 4 ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಸೇಫ್ಟಿ ಪಿನ್ ಅನ್ನ ಬಳಸಿಲ್ಲ, ಹೆಚ್ಚಾಗಿ ನಾನಿಲ್ಲಿ ಕ್ಲಿಪ್ಸ್ ಅನ್ನೇ ಬಳಸಿರೋದು. ನೋಡಿ, ಈ ರೀತಿ ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ಉಳ್ದಿರೋಂತ ಸೆರ್ಗುನ್ನು ಕೂಡ ಅದೇ ರೀತಿ ನೆರಿಗೆಗಳನ್ನ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ನಾನು ಎಲ್ಲಿವರೆಗೆ ನೆರಿಗೆಗಳು ಮಾಡಿದೀನಿ ನೋಡಿ, ಅಲ್ಲಿವರೆಗೂ ಕೂಡ ಸೆರ್ಗುನ್ನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇರೋದು. ನಾವಿಲ್ಲಿ ಲಕ್ಷ್ಮಿಗೆ ಕಾಲ್ಗಳನ್ನ ಏನು ಜೋಡಿಸಲ್ವಲ್ಲ, ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಕ್ಲಾತ್ ನ ಬಿಟ್ಕೊಂಡಿಲ್ಲ. ಜಸ್ಟ್ ಎಲ್ಲಿವರೆಗೆ ನೆರಿಗೆ ಮಾಡ್ಕೊಂಡಿದೀವಿ ಅಲ್ಲಿವರೆಗೂ ಕೂಡ ನಾನಿಲ್ಲಿ ಸೆರ್ಗುನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಷ್ಟಕ್ಕೂ ಕೂಡ ಒಂದು 3 ರಿಂದ 4 ಕಡೆ ನಾನಿಲ್ಲಿ ಕ್ಲಿಪ್ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಮಾರ ಆಗೋಷ್ಟು ಸೆರ್ಗುನ್ನ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಸೆರ್ಗು ಹಾಗೇನೆ ನೆರಿಗೆ ಎರಡೂ ಕೂಡ ಇವಾಗ ರೆಡಿ ಇದೆ. ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸೈಡಿಗೆ ಎತ್ತಿಟ್ಬಿಡೋಣ. ನೆಕ್ಸ್ಟ್ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಒಂದು ಚಿಕ್ಕ ಪೀಠವನ್ನ ಇಟ್ಕೊಂಡಿದ್ದೆ. ಅದ್ರ ಮೇಲೆ ಒಂದು ಸ್ಟೀಲ್ ಬಾಕ್ಸ್ ಅನ್ನ ಇಟ್ಟು ಅದ್ರೊಳಗಡೆ ಅಕ್ಕಿನ ಒಂದು 3/4 ಭಾಗದಷ್ಟು ಅಕ್ಕಿನ ತುಂಬಿಸ್ಕೊಂಡಿದೀನಿ. ನೆರಿಗೆ ಮಾಡಿದೀವಲ್ಲ, ಇದನ್ನ ಇವಾಗ ಸೆರ್ಗುನ್ ಪಾರ್ಟ್ ಏನಿದೆ ಅದನ್ನ ಕಳಿಶದ ಎಡಭಾಗಕ್ಕೆ ಬರ್ಬೇಕು, ಆ ರೀತಿ ಇಟ್ಬಿಟ್ಟು ನಾವು ನೆರಿಗೆ ಮಾಡ್ಕೊಂಡಿದೀವಲ್ಲ ಅದನ್ನ ಬಾಕ್ಸ್ ಒಳಗಡೆ ಹಾಕ್ಬೇಕು. ಈ ರೀತಿ ನನ್ ಕೆಳಗಡೆ ಟೇಬಲ್ ಏನಿದೆ ಆ ಟೇಬಲಿನ ಲೆಂತ್ ವರೆಗೂ ಕೂಡ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಳಗಡೆ ಅಂದ್ರೆ ನೆರಿಗೆಗೆ ಕ್ಲಿಪ್ಸ್ ಗಳನ್ನ ಹಾಕಿರ್ತೀವಲ್ಲ, ಕ್ಲಿಪ್ಪನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಇವಾಗ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಮೇಲ್ಗಡೆ ಇರ್ತಕ್ಕಂಥ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ.
ನಾವು ಫಸ್ಟೇನೆ 1 by 1 ನೆರಿಗೆ ಬರೋ ತರ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪನೂ ಕಷ್ಟ ಆಗಲ್ಲ ಫ್ರೆಂಡ್ಸ್. ಈಸಿಯಾಗಿ ನಾವು ನೆರಿಗೆನ ಸ್ಪ್ರೆಡ್ ಮಾಡಿದ್ವಾ ಇಲ್ವೋ ಅನ್ನೋ ಅಷ್ಟು ಬೇಗ ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬಹುದು. ನೋಡಿ ಈ ರೀತಿ ಸುತ್ತನೂ ಕೂಡ ಆ ಪೀಠ ಏನಿದೆ ಆ ಪೀಠದ ಸುತ್ತನೂ ಕೂಡ ನೆರಿಗೆಗಳು ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ನೆರಿಗೆಗಳನ್ನು ಕೂಡ ಯಾವ ರೀತಿ ಜೋಡಿಸಿದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಈಸಿಯಾಗಿ ಸ್ಪ್ರೆಡ್ ಮಾಡಬಹುದು. ನಾವು ನೆರಿಗೆಗಳನ್ನ ಮಾಡ್ಕೊಂಡಾಗ 1 by 1 ನೆರಿಗೆಗಳನ್ನ ಮಾಡಿಬಿಟ್ಟು ಅಲ್ಲಲ್ಲಿ ಕ್ಲಿಪ್ಸ್ಗಳನ್ನ ಹಾಕೊಂಡಿದ್ರೆ ಈಸಿಯಾಗಿ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಬಹುದು. ಮತ್ತೆ ಈಕ್ವಲ್ ಆಗು ಕೂಡ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಒಳಭಾಗದಲ್ಲಿ ಎಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಅಂತಾನೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಇವಾಗ ನೆರಿಗೆಗಳೆಲ್ಲವನ್ನು ಕೂಡ ಸ್ಪ್ರೆಡ್ ಮಾಡಿದಾಗಿದೆ. ಇವಾಗ ನಾನಿಲ್ಲಿ ಒಂದು 8 ಇಂಚ್ ಇರ್ತಕ್ಕಂಥ ಒಂದು ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಗಟ್ಟಿಯಾಗಿ ಸ್ಟಿಕ್ ನ ಕಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಏನಿದೆ ಅದನ್ನ ಈ ರೀತಿ ಒಂದು 4 ಫೋಲ್ಡಿಂಗ್ ಮಾಡಿಬಿಟ್ಟು ಬಿಂದಿಗೆಗೆ ಜಸ್ಟ್ ಕವರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಕವರ್ ಮಾಡಿಬಿಟ್ಟು ಹಿಂದೆಯಿಂದ ಒಂದೆರಡು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಟೈಟ್ ಆಗಿ ಆ ಒಂದು ಬ್ಲೌಸ್ ಪೀಸ್ ನ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಿಂದೆಯಿಂದ ಎರಡು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಲಕ್ಷ್ಮಿಗೆ ಕೈಗಳನ್ನ ಜೋಡಿಸ್ತಾ ಇಲ್ವಲ್ಲ, ಹಾಗಾಗಿ ಜಸ್ಟ್ ಬಿಂದಿಗೆಗೆ ಬ್ಲೌಸ್ ಪೀಸ್ ನ ಕವರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಸಿಯಾಗಿ ಉಡಿಸಬಹುದು. ಈ ಒಂದು ಅಲಂಕಾರ ಮಾಡೋದು ತುಂಬಾ ಅಂದ್ರೆ ತುಂಬಾನೇ ಈಸಿ ಇರುತ್ತೆ. ನೋಡಿ ಇವಾಗ ಬಿಂದಿಗೆ ಕೂಡ ಕವರ್ ಆಗಿದೆ. ಇವಾಗ ಸೆರ್ಗಿದೆಯಲ್ಲ, ಸೆರ್ಗನ್ನ ಈ ರೀತಿ ಎಡಭಾಗದಿಂದ ತಗೊಂಡ್ಬಂದು ಈ ರೀತಿ ಬಲಭಾಗದ ಭುಜದ ಮೇಲೆ ಹಾಕಿ, ಮತ್ತೆ ಈ ರೀತಿ ಎಡಭಾಗದ ಭುಜದ ಮೇಲೆ ಹಾಕಿ ಮಧ್ಯದಲ್ಲಿ ವಿ ಶೇಪ್ ಅಲ್ಲಿ ಬರೋ ತರ ಹೀಗೆ ಕ್ಲಾತ್ ನ ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡೋದು. ಈ ರೀತಿ ಆದ್ರೂ ನೀವು ಮಾಡ್ಕೋಬಹುದು. ಆದ್ರೆ ನಾನು ಇವತ್ತಿನ ಒಂದು ಅಲಂಕಾರದಲ್ಲಿ ಈ ರೀತಿ ಮಾಡ್ತಿಲ್ಲ. ಮಾಮೂಲಿ ನಾವ್ಯಾವ ರೀತಿ ಸೆರ್ಗುನ ಹಾಕೊಳ್ತೀವಿ ಎಡಭಾಗದ ಭುಜದ ಮೇಲೆ ಆ ರೀತಿ ಹಾಕೊಂಡು ಫಸ್ಟ್ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಬಿಡೋಣ. ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಈಗ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಇಂದ 4 ನೆರಿಗೆಗಳು ಬಂದಿರುತ್ತೆ ಅಷ್ಟೇನೆ. ಇಷ್ಟನ್ನು ಕೂಡ ಸ್ಪ್ರೆಡ್ ಮಾಡಿಕೊಂಡು ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸೆರ್ಗೇನಿರುತ್ತೆ, ಸೆರ್ಗನ್ನ ಈ ರೀತಿ ಬಲಭಾಗದ ಭುಜದ ಮೇಲೆ ತಗೊಬರ್ಬೇಕಾಗುತ್ತೆ. ಈ ರೀತಿ ತಗೊಂಡ್ಬಂದ್ಬಿಟ್ಟು ಹೀಗೆ ತಂದು ಮಧ್ಯದಲ್ಲಿ ಒಂದು ದಾರವನ್ನ ಟೈಟ್ ಆಗಿ ಕಟ್ಕೋಬೇಕಾಗುತ್ತೆ. ಫಸ್ಟ್ ಏನ್ ಹಾಕಿದೀನಿ ಎಡಭಾಗದ ಭುಜದ ಮೇಲೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿದ್ಮೇಲೆ ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡ್ಬಿಡಿ. ಅವಾಗ ನೆರಿಗೆ ನೀಟಾಗಿ ಕೂರುತ್ತೆ. ನೋಡಿ ಇವಾಗ ನೆಕ್ಸ್ಟ್ ಬಲಭಾಗದ ಭುಜದ ಮೇಲೆ ತಗೊಬಂದ್ನಲ್ಲ, ಇದನ್ನು ಕೂಡ ಅಷ್ಟೇನೆ ಅಲ್ಲಿರ್ತಕ್ಕಂಥ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಮಧ್ಯಕ್ಕೆ ಒಂದು ದಾರವನ್ನ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಹಸಿ ನೂಲ್ನ ಕಟ್ಕೊಳ್ತಾ ಇದ್ದೀನಿ. ಟೈಟ್ ಆಗಿ ಕಟ್ಕೊಂಡ್ರೆ ಸೊಂಟದ ಶೇಪ್ ಬರುತ್ತೆ. ನೋಡಿ ಈ ರೀತಿ ಮಧ್ಯಕ್ಕೆ ಒಂದು ದಾರವನ್ನು ಕಟ್ಟಿದ್ದಾದ್ಮೇಲೆ ಇದಕ್ಕೆ ನಾವು ಡಾಬನ್ನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಡಾಬನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಈಸಿ ಆದಂತಹ ಒಂದು ಅಲಂಕಾರ ಫ್ರೆಂಡ್ಸ್. ಹಾಗೇನೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಅಲಂಕಾರ. ನೋಡಿ ಇವಾಗ ಡಾಬು ಸೇರಿಸಿದಾದ್ಮೇಲೆ ಕಳಶದ ಕಂಠ ಭಾಗಕ್ಕೆ ಒಂದು ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವುದು ಲಭ್ಯ ಇದೆ ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ನೋಡಿ ಇವಾಗ ನಾನಿಲ್ಲಿ ಜಡೆ ಹಾಗೇನೆ ಹೂವು ಹಾರಗಳಿಂದ ನಾನಿಲ್ಲಿ ದೇವಿಯನ್ನ ಅಲಂಕರಿಸ್ತಾ ಇದ್ದೀನಿ. ಹಾಗೇನೆ ತೆಂಗಿನಕಾಯಿಗೆ ಮುಖಸಿರಿಯನ್ನ ನಾನು ಕಟ್ಟಿದ್ದೆ, ಅದನ್ನು ಕೂಡ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ನಮ್ಮ ಮನೆಯ ಮುದ್ದು ವರಮಹಾಲಕ್ಷ್ಮಿ ಇಷ್ಟು ಅಂದವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಇವತ್ತಿನ ಈ ಒಂದು ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.